Hello, welcome back to my YouTube channel PSR CS tutorial. So in this today's session number 2 of this chapter number 6 searching, today we are continuing the second part of the chapter, that is binary search technique. Start the discussion on binary search. What do you mean by binary search? Before going to start up the definition, we have to know what is the meaning of the binary. Binary andre ಏನು? Binary is nothing but ಟೂ ಅಂತ ಅಂದರೆ ನಾವು ಆಲ್ರೆಡಿ ಬೈನರಿ ಅನ್ನೋ ವರ್ಡನ್ನು ದ ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಅಥವಾ ಬೈನರಿ ನಂಬರ್ಸಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ದಟ್ ಈಸ್ ಝೀರೋಸ್ ಆ್ಯಂಡ್ ಒನ್ಸ್ ಅಂತ ಅಲ್ವಾ. ಸೊ ಬೈನರಿ ರೆಪ್ರೆಸೆಂಟ್ ನಂಬರ್ ಆಫ್ ಟೂ ಅನ್ನು ನಾವು ಬೈನರಿ ಅಂತ ಕರಿತಾ ಇದ್ದೀವಿ. ಇಲ್ಲಿ ನಾವು ಕೊಟ್ಟಿರುವಂಥ ಅಲ್ಗಾರಿದಮ್ ನಾವು ತೊಗೊಂಡಿರುವಂತಹ ಒಂದು ಅರೇ ಏನಿರುತ್ತೆ, ನಂಬರ್ ಆಫ್ ಎಲಿಮೆಂಟ್ಸನ್ನು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿ ಸರ್ಚ್ ಮಾಡ್ತಾ ಇರೋದಕ್ಕೆ ನಾವು ಬೈನರಿ ಸರ್ಚ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ದಟ್ ದ ಡೆಫಿನಿಷನ್ ಅನ್ನು ನೋಡೋದಾದರೆ, ಬೈನರಿ ಸರ್ಚ್ ಟೆಕ್ನಿಕ್ ಈಸ್ ಅನ್ ಎಫಿಷಿಯಂಟ್ algorithm for finding a specific element within a sorted array or list. ನಾವು ಎಲಿಮೆಂಟ್ಸನ್ನು ಅರೇಯಲ್ಲಾಗಿರಲಿ ಅಥವಾ ಲಿಸ್ಟಲ್ಲಾಗಿರಲಿ ಸರ್ಚ್ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಅರೇ ಏನಾಗಿರಬೇಕು, ಕಂಪಲ್ಸರಿ ಸಾರ್ಟೆಡ್ ಆಗಿರಬೇಕು. ಸಾರ್ಟೆಡ್ ಆಗಿರೋದ್ರಿಂದ ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ನಾವೇನು ಅರೇಂಜ್ ಮಾಡಿರ್ತೀವಿ ಎಲಿಮೆಂಟ್ಸನ್ನು, ಅದನ್ನು ಹಾಫ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ಎರಡು ಪಾರ್ಟ್ಸ್ ಆಗಿ ನಮಗೆ ಸಿಗುತ್ತೆ. ಇಟ್ ಮೇ ಬಿ ಬಿಗಿನಿಂಗ್ ಟು ಮಿಡಲ್ ಆಗಿರ್ಬೋದು ಅಥವಾ ಮಿಡಲ್ ಟು ಎಂಡ್ ಆಗಿರ್ಬೋದು. ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಎಫಿಷಿಯೆಂಟಾಗಿ ಸರ್ಚ್ ಮಾಡಲಿಕ್ಕೆ ಬಳಸ್ತಿರುವ ಒಂದು ಟೆಕ್ನಿಕ್ಕನ್ನು ನಾವು ಬೈನರಿ ಸರ್ಚ್ ಅಂತ ಹೇಳಿ ಕರಿತಾ ಇದ್ದೀವಿ. In binary search, the key to be searched is compared with the element in the middle of a sorted list. This could result in either of three possibilities. ನಾವು ಏನು ಸರ್ಚ್ ಮಾಡ್ತಾ ಹೋಗ್ತೀವಿ, ಸರ್ಚ್ ಮಾಡುವಾಗ ನಾವು ಸರ್ಚ್ ಮಾಡುವಂತಹ ಎಲಿಮೆಂಟ್ನ ಕೀ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಅಂದರೆ ನಾವು ತೊಗೊಂಡಿರುವಂಥ ಸಾರ್ಟೆಡ್ ಎಲಿಮೆಂಟ್ಸಲ್ಲಿ ಯಾವ ಎಲಿಮೆಂಟನ್ನು ಸರ್ಚ್ ಮಾಡಬೇಕೋ ಆ ಎಲಿಮೆಂಟನ್ನು ಕೀ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ರೆಪ್ರೆಸೆಂಟ್ ಮಾಡಿ ಮಿಡಲ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಆ ಮಿಡಲ್ ಎಲಿಮೆಂಟನ್ನು ಮತ್ತು ಸರ್ಚ್ ಎಲಿಮೆಂಟನ್ನು ಕಂಪೇರ್ ಮಾಡಿದಾಗ ಎರಡು ಈಕ್ವಲ್ ಬಂತು ಅಂದರೆ ಅದರ ಪೊಸಿಷನಲ್ ವ್ಯಾಲ್ಯೂನ ಸರ್ಚ್ ಎಲಿಮೆಂಟ್ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಇದು ಈ ಕೇಸಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ 3 ಪಾಸಿಬಿಲಿಟೀಸ್ ಇರುತ್ತೆ. ಸೊ ನಾವು ಫಸ್ಟು ಏನು ಮಾಡ್ತಾ ಇದ್ದೀವಿ ಅಂದರೆ ಸರ್ಚ್ ಎಲಿಮೆಂಟನ್ನು ಮಿಡಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಏನಾಗಿರುತ್ತೆ, ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಪಾಸಿಬಿಲಿಟೀಸ್ ಯಾವ್ದ್ಯಾವುದು ಅಂದರೆ, ನಾವು ತೊಗೊಂಡಿರುವಂಥ ಸಾರ್ಟೆಡ್ ಅರೇಯಲ್ಲಿ ಫಸ್ಟು ಮಿಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಮಿಡ್ ವ್ಯಾಲ್ಯೂನ ನಾವು ಸರ್ಚ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಎರಡು ಅಲ್ಲೇ ಮ್ಯಾಚ್ ಆಗ್ತಿದೆ ಅಂದರೆ ಫರ್ದರ್ ಸ್ಟೆಪ್ಸಿಗೆ ನಾವು ಮೂವ್ ಆಗೋದಿಲ್ಲ. ಇನ್ ಕೇಸ್ ನಾವು ಅಲ್ಲಿ ಫೈಂಡ್ ಔಟ್ ಆಗ್ತಾ ಇಲ್ಲ, ಮಿಡ್ ವ್ಯಾಲ್ಯೂಸ್ ಮತ್ತು ಸರ್ಚ್ ಎಲಿಮೆಂಟ್ ಎರಡು ಫೈಂಡ್ ಆಗ್ತಾ ಇಲ್ಲ, ಎರಡು ಈಕ್ವಲ್ ಬರ್ತಾ ಇಲ್ಲ ಅಂದಾಗ ಆ ತೊಗೊಂಡಿರುವಂಥ ಸರ್ಚ್ ಎಲಿಮೆಂಟು ಮಿಡ್ ವ್ಯಾಲ್ಯೂ ಇರುವಂಥ ಎಲಿಮೆಂಟು ಲೆಸ್ಸರ್ ದ್ಯಾನ್ ಇದೆಯಾ ಅಥವಾ ಗ್ರೇಟರ್ ದ್ಯಾನ್ ಇದೆಯಾ ಅಂತ ಚೆಕ್ ಮಾಡಬೇಕು. ತೊಗೊಂಡಿರುವಂಥ ಎಲಿಮೆಂಟು ನಾವು ಸರ್ಚ್ ಎಲಿಮೆಂಟು ಮಿಡ್ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂತ ಅಂದರೆ ಎಂಡ್ ವ್ಯಾಲ್ಯೂನ ಡಿಕ್ರೀಸ್ ಮಾಡ್ತಾ ಬರ್ತೀವಿ. ಮತ್ತು ಸರ್ಚ್ ಎಲಿಮೆಂಟು ಮಿಡ್ ವ್ಯಾಲ್ಯೂವಿನ ಜಾಸ್ತಿ ಇದೆ ಅಂದರೆ ಬಿಗಿನಿಂಗ್ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡಿ ಬರ್ತೀವಿ. ಸೊ ಈ ರೀತಿ 3 ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ಫಸ್ಟ್ ಪಾಯಿಂಟ್ ಏನಿದೆ, ದ ಎಲಿಮೆಂಟ್ ಅಟ್ ದ ಮಿಡಲ್ ಪೊಸಿಷನ್ ಇಟ್ ಸೆಲ್ಫ್ ಮ್ಯಾಚಸ್ ದ ಕೀ. ಫಸ್ಟ್ ಪೊಸಿಷನ್ ಮಿಡ್ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡ್ತೀವಿ ಅಲ್ಲೇ ಮ್ಯಾಚ್ ಆಗಬಹುದು, ಅಥವಾ ದ ಎಲಿಮೆಂಟ್ ಅಟ್ ದ ಮಿಡಲ್ ಪೊಸಿಷನ್ ಈಸ್ ಗ್ರೇಟರ್ ದ್ಯಾನ್ ದ ಕೀ. ಗ್ರೇಟರ್ ದ್ಯಾನ್ ಕೂಡ ಆಗಿರಬಹುದು ಮಿಡಲ್ ಪೊಸಿಷನ್ಗೆ, ಅಥವಾ ಮಿಡಲ್ ಪೊಸಿಷನಿಂದ ಸ್ಮಾಲರ್ ದ್ಯಾನ್ ಕೂಡ ಆಗಿರ್ಬೋದು. ಸೊ ಈ ರೀತಿ 3 ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ಬೈನರಿ ಸರ್ಚ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ, ಒಂದು ಸಾರ್ಟೆಡ್ ಅರೇಯನ್ನು ತೊಗೊಂಡಿದ್ದೀವಿ. ಸಾರ್ಟೆಡ್ ಅರೇ ಯಾವ್ದ್ಯಾವುದು ಅಂದರೆ 2, 9, 13, 15 ಮತ್ತು 20. ಸೊ ಟೋಟಲ್ ಆಗಿ 5 ಎಲಿಮೆಂಟ್ಸ್ ಇದೆ. ಆ 5 ಎಲಿಮೆಂಟ್ಸು ಕೂಡ ಸಾರ್ಟೆಡ್ ಆಗಿದೆ, ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿದೆ. ಸೊ ಈ ಅಸೆಂಡಿಂಗ್ ಆರ್ಡರ್ ಮೊದಲನೇ ಎಲಿಮೆಂಟನ್ನು ನಾವು ಫಸ್ಟ್ ಎಲಿಮೆಂಟ್ ಅಂತ ತೊಗೊಳ್ತಾ ಇದ್ದೀನಿ. ಅದೇ ರೀತಿ ಲಾಸ್ಟ್ ಎಲಿಮೆಂಟನ್ನು ಏನಂತ ತೊಗೊತಿದ್ದೀನಿ, ಲಾಸ್ಟ್ ಎಲಿಮೆಂಟ್ ಅಂತ ತೊಗೊತಿದ್ದೀನಿ. ಅಂದರೆ ಇಲ್ಲಿ ಫಸ್ಟ್ ಎಲಿಮೆಂಟು 2 ಆಗಿರುತ್ತೆ ಮತ್ತು ಲಾಸ್ಟ್ ಎಲಿಮೆಂಟು 20 ಆಗಿದೆ. ಅದರ ಪೊಸಿಷನನ್ನು ಇಂಡೆಕ್ಸ್ ವ್ಯಾಲ್ಯೂಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ, ಮೊದಲನೇ ಸ್ಟೆಪ್ಪು ಮಿಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಮಿಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಫಾರ್ಮುಲಾ, ಮಿಡ್ ಈಸ್ ಈಕ್ವಲ್ಸ್ ಟು ಫಸ್ಟ್ ವ್ಯಾಲ್ಯೂ ಪ್ಲಸ್ ಲಾಸ್ಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಫಸ್ಟ್ ವ್ಯಾಲ್ಯೂನ ಮತ್ತು ಲಾಸ್ಟ್ ವ್ಯಾಲ್ಯೂನ ಎರಡನ್ನೂ ಆ್ಯಡ್ ಮಾಡಿ 2ಇಂದ ಡಿವೈಡ್ ಮಾಡಿದ್ರೆ, ಸೊ ಈ ಯಾವ ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಆ್ಯಡ್ ದ ಪೊಸಿಷನಲ್ ವ್ಯಾಲ್ಯೂ, ನಾಟ್ 2 ಮತ್ತು 20 ಆ್ಯಡ್ ಮಾಡಬಾರ್ದು. ಅದ್ರ ಕೆಳಗಡೆ ನಿಮಗೆ ಪೊಸಿಷನಲ್ ವ್ಯಾಲ್ಯೂ ಏನು ಕಾಣಿಸ್ತಾ ಇದೆಯಲ್ಲ, ಎ ಆಫ್ ಅರೇ 0, ಎ ಆಫ್ ಅರೇ 1 ಅಂತ, ಆ ವ್ಯಾಲ್ಯೂನ ತೊಗೊಂಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಅಂದರೆ ಯಾವುದಾಗಿದೆ, 0 ಆಗಿದೆ. ಲಾಸ್ಟ್ ಅಂದರೆ 4 ಆಗಿದೆ. 0 + 4ನ ಡಿವೈಡ್ ಮಾಡಿದಾಗ ನಮಗೆ ಏನು ಬರ್ತದೆ, 2ಇಂದ ಡಿವೈಡ್ ಮಾಡಿದಾಗ
2ನೇ ಬರ್ತಾ ಇದೆ ಆನ್ಸರು. ಇವಾಗ ಮಿಡ್ ಪೊಸಿಷನಲ್ ವ್ಯಾಲ್ಯೂನ ಯಾವುದು ಅಂತ ತೊಗೊಳ್ತಾ ಇದ್ದೀವಿ, ಎ ಆಫ್ ಅರೇ 2 ಅಂತ ತೊಗೊಳ್ತಿದ್ದೀವಿ. ಸೊ ಎ ಆಫ್ ಅರೇ 2ಅಲ್ಲಿ ಇರುವಂಥ ಎಲಿಮೆಂಟ್ ಯಾವುದು 13, ನನ್ನ ಕೀ ವ್ಯಾಲ್ಯೂ ಯಾವುದು 15. ಸೊ 13 ಮತ್ತು 15 ಎರಡೂ ಕೂಡ ಏನಾಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಸೊ ಈಗ ನೆಕ್ಸ್ಟು ಏನು ಮಾಡಬೇಕು, ನಾವು ತೊಗೊಂಡಿರುವಂಥ ಮಿಡ್ ವ್ಯಾಲ್ಯೂ 13 ಆಗಿದೆ ಅಲ್ವಾ, ನನ್ನ ಸರ್ಚ್ ಎಲಿಮೆಂಟ್ 15 13ಗಿಂತ ಜಾಸ್ತಿ ಇರೋದ್ರಿಂದ ಫಸ್ಟ್ ಎಲಿಮೆಂಟನ್ನು ನಾನು ಏನು ಮಾಡ್ತಾ ಹೋಗಬೇಕು, ಜಾಸ್ತಿ ಮಾಡಬೇಕು. ಫಸ್ಟ್ ಎಲಿಮೆಂಟನ್ನು ಜಾಸ್ತಿ ಮಾಡಬೇಕು ಅಂದರೆ ಫಸ್ಟ್ ಈಸ್ ಈಕ್ವಲ್ಸ್ ಟು ಮಿಡ್ ವ್ಯಾಲ್ಯೂ ಯಾವ್ದು ಬಂದಿರುತ್ತಲ್ಲ ಪೊಸಿಷನಲ್ಲು, ಮಿಡ್ ಪ್ಲಸ್ 1 ಅಂತ ಮಾಡಬೇಕಂದ್ರೆ 2 + 1 ಅಂತ ಮಾಡಿದಾಗ ಫಸ್ಟ್ ಎಲಿಮೆಂಟ್ ಯಾವುದಾಗತ್ತೆ, ನೆಕ್ಸ್ಟು 3 ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನಾಯಿತು, ಇಟಿರೇಷನ್ 2ಅಲ್ಲಿ ಅಥವಾ ಸ್ಟೆಪ್ 2ಅಲ್ಲಿ ಫಸ್ಟ್ ಎಲಿಮೆಂಟ್ ಇವಾಗ 3 ಆಯಿತು, ಲಾಸ್ಟ್ ಎಲಿಮೆಂಟ್ 4 ಆಯಿತು. ಇವಾಗ ಮತ್ತೆ ನಾನು ಮಿಡ್ ಪೊಸಿಷನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ಮಿಡ್ ಪೊಸಿಷನ್ ಫೈಂಡ್ ಔಟ್ ಮಾಡಿದಾಗ 3 + 4 ಆಗುತ್ತೆ, ಡಿವೈಡೆಡ್ ಬೈ 2 ಆಯಿತು. ಸೊ 3 + 4 ಅಂದರೆ 7 ಡಿವೈಡೆಡ್ ಬೈ 2 ಆದರೆ ಆನ್ಸರ್ ಎಷ್ಟು ಬರ್ತಾ ಇದೆ, 3 ಬರ್ತಾ ಇದೆ. ಅಂದರೆ 2ನ 2 3s 6 ಅಂತ ಮಾಡಿದಾಗ ನಮಗೆ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬಾರ್ದು. ಹಿಂದ್ಗಡೆ ಪಾಯಿಂಟ್ ಡೆಸಿಮಲ್ಗಿಂತ ಮುಂಚೆ ವ್ಯಾಲ್ಯೂ ಏನಿರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿದಾಗ 3 ಅಂತ ತೊಗೊಳ್ತಿದ್ದೀವಿ. ಅದಕ್ಕೆ ಇಲ್ಲಿ ನಾವು ಫ್ಲೋರಲ್ ಡಿವಿಷನ್ ಸಿಂಬಲನ್ನು ಬಳಸಿದ್ದೀವಿ. ಸೊ ಇವಾಗ ಮಿಡ್ ಪೊಸಿಷನ್ ಬಂದು 3 ಆಯಿತು. ಸೊ ಇವಾಗ ಮಿಡ್ ಪೊಸಿಷನ್ ಆಫ್ ಅರೇ 3ಗೆ 15 ಎಲಿಮೆಂಟ್ ಇದೆ, ನಮ್ಮ ಸರ್ಚ್ ಎಲಿಮೆಂಟ್ ಕೂಡ ಏನಾಗಿದೆ 15 ಇದೆ. ಎರಡೂ ಕೂಡ ಸಿಮಿಲರ್ ಇರೋದ್ರಿಂದ ಕೀ ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ 3 ಆಗಿರುತ್ತೆ. ಸೊ ಸೆಕೆಂಡ್ ಪ್ರಾಬ್ಲಮನ್ನು ನೀವು ನೋಡೋದಾದರೆ ಸೆಕೆಂಡ್ ಪ್ರಾಬ್ಲಮಲ್ಲೂ ಕೂಡ ನಾವು ಸಾರ್ಟೆಡ್ ಅರೇಯನ್ನು ತೊಗೊಂಡಿದ್ದೀವಿ. 20 39 45 55 62 77 ಅಂತ. ನನ್ನ ಸರ್ಚ್ ಎಲಿಮೆಂಟ್ ಕೀ ಯಾವುದಾಗಿರುತ್ತೆ ಅಂದರೆ 45 ಆಗಿರುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಪೊಸಿಷನಲ್ ವ್ಯಾಲ್ಯೂ 0 ಆಗಿರುತ್ತೆ, ಲಾಸ್ಟ್ ಎಲಿಮೆಂಟ್ ಪೊಸಿಷನಲ್ ವ್ಯಾಲ್ಯೂ 5 ಆಗಿರುತ್ತೆ. ಅವೆರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮಿಡ್ ಪೊಸಿಷನ್ ಸಿಗುತ್ತೆ. ಸೊ ಫಸ್ಟ್ ಸ್ಟೆಪ್ 1ಅಲ್ಲಿ 0 + 5 = 0 + 5 ಡಿವೈಡೆಡ್ ಬೈ 2 = ಆನ್ಸರ್ ಏನು ಬರ್ತಾ ಇದೆ, 2 ಬರ್ತಾ ಇದೆ. ಬಿಕಾಸ್ 0 + 5 ಮಾಡಿದಾಗ 5 ಬರುತ್ತೆ, 5 ಡಿವೈಡೆಡ್ ಬೈ 2 ಮಾಡಿದಾಗ 4.5 ಬರುತ್ತೆ. ನಾನು 4ನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಸೊ 2ನ ಮಾತ್ರ ಕನ್ಸಿಡರ್ ಮಾಡ್ತೀನಿ, 2.5 ಬರುತ್ತೆ, 2ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ದಟ್ ನಮಗೆ ಸೆಕೆಂಡ್ ಪೊಸಿಷನನ್ನು ನಾನು ಮಿಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ಪೊಸಿಷನಲ್ಲಿರೋ ಎಲಿಮೆಂಟ್ ಯಾವುದು 45 ಆಗಿದೆ. 45 = ಸರ್ಚ್ ಎಲಿಮೆಂಟ್ 45 ಆಗಿದೆ. ನಮಗೆ ಇಲ್ಲಿ ಏನಾಗ್ತದೆ, ಸ್ಟೆಪ್ 1 ಅಂದರೆ ಮಿಡ್ ಪೊಸಿಷನಲ್ಲೇ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ದಟ್ ಕೀ ಎಲಿಮೆಂಟ್ ಫೌಂಡ್ ಅಟ್ ಮಿಡ್ ಪೊಸಿಷನ್ ಅಂತ ತೊಗೊಂಡಿದ್ದೀವಿ. ಅಲ್ಗಾರಿದಮ್ ರಿಲೇಟೆಡ್ ಟು ಬೈನರಿ ಸರ್ಚ್ನ ನೋಡೋದಾದರೆ ಬೈನರಿ ಸರ್ಚ್ಗೆ ಅಲ್ಗಾರಿದಮ್ ನೇಮ್, ಫಂಕ್ಷನ್ ನೇಮ್ ಬೈನರಿ ಸರ್ಚ್ ಅಂತಲೇ ತೊಗೊಂಡಿದ್ದೀವಿ. 2 ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀವಿ, ನಮ್ ಲಿಸ್ಟ್ ಮತ್ತು ಕೀ ಅಂತ ಹೇಳಿ. ಸ್ಟೆಪ್ 1ಅಲ್ಲಿ ಏನು ಮಾಡಬೇಕು ಅಂದರೆ ತೊಗೊಂಡಿರುವಂಥ ಅರೇ ಎಲಿಮೆಂಟ್ಸ್ಗೆ ಫಸ್ಟ್ ಎಲಿಮೆಂಟ್ ಅಂದರೆ ಅರೇ ಆಫ್ ಅರೇ 0ನ ಫಸ್ಟ್ ಎಲಿಮೆಂಟ್ ಅಂತ ತೊಗೋತೀವಿ ಮತ್ತು ಲಾಸ್ಟ್ ಎಲಿಮೆಂಟನ್ನು ಲಾಸ್ಟ್ ಅಂತ ತೊಗೊಳ್ತಾ ಇದ್ದೀವಿ. ಲಾಸ್ಟ್ ಎಲಿಮೆಂಟು n-1 ಆಗಿರುತ್ತೆ. ಬಿಕಾಸ್ ಇಂಡೆಕ್ಸ್ ವ್ಯಾಲ್ಯೂನ ನಾವು 0ಇಂದ ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ವ್ಯಾಲ್ಯೂ ಆಬ್ವಿಯಸ್ಲಿ ಏನಾಗಿರುತ್ತೆ, n-1 ಆಗಿರುತ್ತೆ. ಹಾಗಾಗಿ ಫಸ್ಟ್ ಈಸ್ ಈಕ್ವಲ್ ಟು 0, ಲಾಸ್ಟ್ ಈಸ್ ಈಕ್ವಲ್ ಟು n-1 ಅಂತ ತೊಗೊಂಡಿದ್ದೀವಿ. ಮಿಡ್ ಪೊಸಿಷನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2. ಇಲ್ಲಿ ಫ್ಲೋರಲ್ ಡಿವಿಷನ್ನ ತೊಗೊಂಡಿದ್ದೀವಿ, ಯಾಕಂದರೆ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂವನ್ನು ತೊಗೋಬಾರ್ದು. ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಹೋಲ್ ನಂಬರ್ ಏನಿರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅದಕ್ಕೋಸ್ಕರ ಫ್ಲೋರಲ್ ಡಿವಿಷನ್ ವ್ಯಾಲ್ಯೂನ ತೊಗೊಂಡಿದ್ದೀವಿ. ವೈಲ್ ಫಸ್ಟ್ ಈಸ್ ಲೆಸ್ ದ್ಯಾನ್ ಈಸ್ ಈಕ್ವಲ್ಸ್ ಟು ಲಾಸ್ಟ್, ರಿಪೀಟ್ ಸ್ಟೆಪ್ 4. ಸೊ ಇದೇ ರೀತಿಯಾಗಿ ನಾವೇನು ಮಾಡಬೇಕು, ನಮ್ಮ ಸರ್ಚ್ ಎಲಿಮೆಂಟ್ ಸಿಗೋವರೆಗೂ ರಿಪೀಟ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ಸ್ ಟು ಲಾಸ್ಟ್ ಎಲಿಮೆಂಟ್ ಆಗಿದ್ದರೆ ನಾವೇನು ಮಾಡಬೇಕು, ಮಿಡ್ ಎಲಿಮೆಂಟನ್ನು ಕಂಪೇರ್ ಮಾಡ್ತಾ ಹೋಗಬೇಕು. ನಮ್ಮ ಮಿಡ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಸರ್ಚ್ ಎಲಿಮೆಂಟ್ ಸಿಗ್ತಾ ಇದೆ ಅಂದರೆ ಪ್ರಿಂಟ್ ಯಾವ ಎಲಿಮೆಂಟ್ ಇದೆಯೋ ಆ ಪೊಸಿಷನಲ್ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ಅಂದರೆ ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ ಯಾವ ಪೊಸಿಷನಿಗೆ ಸಿಗಿರುತ್ತೋ ಆ ಪೊಸಿಷನ್ನ ಪ್ರಿಂಟ್ ಮಾಡಬೇಕು. ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದರೆ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ, ಮಿಡ್ ಪ್ಲಸ್ 1 ಆಗುತ್ತೆ. ಇನ್ ಕೇಸ್ ಅದಾಗಿಲ್ಲ ಅಂದಾಗ ಲಾಸ್ಟ್ ಈಸ್ ಈಕ್ವಲ್ ಟು ಲಾಸ್ಟ್ನ ವ್ಯಾಲ್ಯೂ ಏನಾಗುತ್ತೆ, ಮಿಡ್ -1 ಆಗಿರುತ್ತೆ. ಮಿಡ್ ವ್ಯಾಲ್ಯೂ ಏನು ಸಿಕ್ಕಿರುತ್ತೆ ಅಲ್ವಾ, ಆ ಮಿಡ್ ವ್ಯಾಲ್ಯೂನ +1 ಮಾಡಿದ್ರೆ ಯಾವ ಪೊಸಿಷನ್ ಬರುತ್ತೋ ಆ ಪೊಸಿಷನನ್ನು ಫಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾವಾಗ ಸರ್ಚ್ ಎಲಿಮೆಂಟ್ ಈಸ್ ಗ್ರೇಟರ್ ದ್ಯಾನ್ ಮಿಡ್ ಆದಾಗ. ಇನ್ ಕೇಸ್ ಸರ್ಚ್ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ಮಿಡ್ ಆದಾಗ ಲಾಸ್ಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸಿಕ್ಕಿರುವಂಥ ಮಿಡ್ ವ್ಯಾಲ್ಯೂಗೆ -1 ಮಾಡಿದ್ರೆ ಆ ಪೊಸಿಷನನ್ನು ಲಾಸ್ಟ್ ಅಂತ ಕನ್ಸಿಡರ್ ಮಾಡಿ ಎಗೇನ್ ಮಿಡ್ ವ್ಯಾಲ್ಯೂನ ಸರ್ಚ್ ಮಾಡ್ತೀವಿ. ಸೊ ಇನ್ ಕೇಸ್ ಅಲ್ಲಿ ಸರ್ಚ್ ಮಾಡಿದ್ವಿ, ಎಲ್ಲ ಎಲಿಮೆಂಟ್ಸನ್ನು ಸರ್ಚ್ ಮಾಡಿದ್ದೀವಿ, ಆದರೂ ನಮಗೆ ಸಿಗ್ತಿಲ್ಲ ಅಂದಾಗ ಫೈನಲ್ ಆಗಿ ಏನು ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತೇಳಿ ಪ್ರಿಂಟ್ ಆಗ್ತದೆ.
ರಿಸರ್ಚ್ ಪ್ರೋಗ್ರಾಮನ್ನು ನೋಡೋದಾದರೆ ಇದರಲ್ಲೂ ಕೂಡ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಬಳಸಿ ಫಂಕ್ಷನ್ ನೇಮ್ ಬೈನರಿ ಸರ್ಚ್ ಅಂತ ತೊಗೊಂಡಿದ್ದೀವಿ. ಲಿಸ್ಟ್ ಮತ್ತು ಕೀ ಸರ್ಚ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಕೀ ಅಂತ ತೊಗೊಂಡಿದ್ದೀವಿ. ಫಸ್ಟ್ ಎಲಿಮೆಂಟ್ ಯಾವಾಗಲೂ ಕೂಡ 0 ಆಗಿರುತ್ತೆ. ಲಾಸ್ಟ್ ಎಲಿಮೆಂಟ್ ಯಾವಾಗಲೂ ಕೂಡ n-1 ಅನ್ನೋದಕ್ಕೋಸ್ಕರ ಲೆಂತ್ ಆಫ್ ಲಿಸ್ಟ್ -1 ಅಂತ ತೊಗೊಂಡಿದ್ದೀವಿ. ವೈಲ್ ಕಂಡೀಷನ್ನ ಚೆಕ್ ಮಾಡ್ತಾ ಇದ್ದೀವಿ. ಸರ್ಚ್ ಫಸ್ಟ್ ಈಸ್ ಲೆಸ್ ದೆನ್ ಈಸ್ ಈಕ್ವಲ್ ಟು ಲಾಸ್ಟ್ ಆಗಿದ್ದರೆ ಯಾವಾಗಲೂ ಕೂಡ ಅಷ್ಟೇ ಆಗಿರುತ್ತೆ. ಹಾಗಾಗಿ ಮಿಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2 ಆಗಿರುತ್ತೆ. ಇನ್ ಕೇಸ್ ನಮ್ಮ ಸರ್ಚ್ ಎಲಿಮೆಂಟ್ ಮಿಡ್ಡಲ್ಲೇ ಸಿಕ್ತು ಅಂತಂದರೆ ಅಲ್ಲಿಗೆ ಪ್ರೋಗ್ರಾಮನ್ನು ಸ್ಟಾಪ್ ಮಾಡಿ ಪೊಸಿಷನನ್ನು ಪ್ರಿಂಟ್ ಮಾಡ್ತೀವಿ. ಇನ್ ಕೇಸ್ ಮಿಡ್ ವ್ಯಾಲ್ಯೂಗೆ ಸಿಗಲಿಲ್ಲ ಅಂದಾಗ ನಮ್ಮ ಸರ್ಚ್ ಎಲಿಮೆಂಟ್ ಗ್ರೇಟರ್ ದ್ಯಾನ್ ಲಿಸ್ಟ್ ಆಫ್ ಅರೇ ಮಿಡ್ ಆಗಿದ್ರೆ, ಅಂದರೆ ನಮ್ಮ ಸರ್ಚ್ ಎಲಿಮೆಂಟ್ ಗ್ರೇಟರ್ ದ್ಯಾನ್ ಮಿಡ್ ಆಗಿದ್ರೆ ಫಸ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮಿಡ್ ಪ್ಲಸ್ 1 ಆಗುತ್ತೆ. ಸರ್ಚ್ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ಮಿಡ್ ಆಗಿದ್ರೆ ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಆಗುತ್ತೆ. ಯಾವುದೂ ಇಲ್ಲ ಅಂದಾಗ ರಿಟರ್ನ್ -1 ಆಗುತ್ತೆ. ಸೊ ಇವಾಗ ವ್ಯಾಲ್ಯೂಸನ್ನ ಇನ್ಪುಟ್ ಮಾಡ್ಕೋಬೇಕಲ್ವ, ಅಂದರೆ ಒಂದು ಸಾರ್ಟೆಡ್ ಅರೇಯನ್ನು ತೊಗೋಬೇಕು. ಹಾಗಾಗಿ ಲಿಸ್ಟನ್ನು ತೊಗೊಳ್ತಾ ಇದ್ವಿ. ಲಿಸ್ಟ್ ಫಂಕ್ಷನ್ನ ಡಿಸ್ಪ್ಲೇ ಮಾಡ್ಕೊತಿದ್ವಿ. 2 ಔಟ್ಪುಟ್ ಸ್ಟೇಟ್ಮೆಂಟ್ ತೊಗೊಂಡಿದ್ವಿ. ಕ್ರಿಯೇಟ್ ಎ ಲಿಸ್ಟ್ ಬೈ ಎಂಟ್ರಿಂಗ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್, ಅಂದರೆ ಸಾರ್ಟೆಡೇ ಆಗಿರಬೇಕು. ಮತ್ತು ಪ್ಲೀಸ್ ಎಂಟರ್ ದ ಸರ್ಚ್ ಎಲಿಮೆಂಟ್ ಪ್ಲೀಸ್ ಎಂಟರ್ ಆಫ್ಟರ್ ಈಚ್ ಎಲಿಮೆಂಟ್ ಪ್ರೆಸ್ -999 ಟು ಸ್ಟಾಪ್. ಪ್ರತಿಯೊಂದು ಎಲಿಮೆಂಟನ್ನು ಎಲ್ಲ ಸರ್ಚ್ ಹಾಕಿದ್ಮೇಲೆ ಎಷ್ಟು ಎಲಿಮೆಂಟ್ಸ್ ಬೇಕೋ ಅಷ್ಟು ಎಲಿಮೆಂಟ್ಸನ್ನ ಇನ್ಪುಟ್ ಮಾಡಿದ್ಮೇಲೆ ಸ್ಟಾಪ್ ಮಾಡೋದಕ್ಕೆ -999 ಎಂಟರ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನಾವು ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡೋಕ್ಕೆ ಅಪೆಂಡ್ ಫಂಕ್ಷನ್ನ ತೊಗೊಂಡಿದ್ದೀವಿ, ಅಂದರೆ ಇನ್ಸರ್ಟ್ ಮಾಡಲಿಕ್ಕೆ. ಅದಾದಮೇಲೆ ನಾವು ಸರ್ಚ್ ಮಾಡಲಿಕ್ಕೆ ಸರ್ಚ್ ಎಲಿಮೆಂಟ್ ಪೊಸಿಷನ್ನ ಫೈಂಡ್ ಔಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಇಫ್ ಕಂಡೀಷನ್ನ ತೊಗೊತಿದ್ದೀವಿ. ಪೊಸಿಷನ್ ಈಸ್ ನಾಟ್ ಈಕ್ವಲ್ಸ್ ಟು -1. ಯಾವಾಗಲೂ ಕೂಡ ಪೊಸಿಷನ್ ಇರಬೇಕು 0 ಮತ್ತು 0ಗಿಂತ ಜಾಸ್ತಿ ಇರಬೇಕೇ ಹೊರತು ಯಾವಾಗಲೂ ಲೆಸ್ ದ್ಯಾನ್ 0 ಆಗಿರಬಾರ್ದು, ಅಂದರೆ -1ಗೆ ಈಕ್ವಲ್ ಆಗಿರಬಾರ್ದು. -1ಗೆ ಈಕ್ವಲ್ ಆಗ್ತಾ ಇದೆ ಅಂದರೆ ಸ್ಟ್ಯಾಕ್ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ, ಅಥವಾ ಅರೇ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ. ಸೊ ಸರ್ಚ್ ಎಲಿಮೆಂಟ್ ಸಿಕ್ತು ಅಂತ ಅಂದರೆ n ಈಸ್ ಫೌಂಡ್ ಅಟ್ ಪೊಸಿಷನ್, ಯಾವ ಪೊಸಿಷನ್ ಇರುತ್ತೋ ಆ ಪೊಸಿಷನ್ಗೆ ಫಿಟ್ ಆಗ್ತಾ ಇದೆ, ತೋರಿಸ್ತಾ ಇದೆ ಆನ್ಸರು. ಸಿಗಲಿಲ್ಲ ಅಂದರೆ n ಎಲಿಮೆಂಟ್ ಈಸ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತ ಹೇಳಿ ಪ್ರಿಂಟ್ ಆಗ್ತಾ ಇದೆ. ಸೊ ನೀವು ಈ ಔಟ್ಪುಟ್ಟನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿದೆ. ಇನ್ಪುಟ್ 4, 7, 9, 12, 45 ಅಂತ ತೊಗೊಂಡಿದ್ದೀವಿ. ನನ್ನ ಸರ್ಚ್ ಎಲಿಮೆಂಟ್ 45 ಆಗಿರೋದ್ರಿಂದ ಇಲ್ಲಿ ಏನಾಗ್ತದೆ, 45 ಈಸ್ ಫೌಂಡ್ ಅಟ್ ದ ಪೊಸಿಷನ್ ನಂಬರ್ 5 ಅಂತ ತೊಗೊಳ್ತಾ ಇದ್ದಾರೆ. 1, 2, 3, 4, 5 ಯಾಕೆ ಅಂತಂದರೆ ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂನ 1ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ 45 ಫೌಂಡ್ ಅಟ್ ಪೊಸಿಷನ್ 5 ಅಂತ ತೊಗೊಂಡಿದ್ದಾರೆ. We are discussing about applications of binary search. Binary searchನ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅಂಥೇಳಿ ಡಿಕ್ಷನರಿಯಲ್ಲಿ ಡಿಕ್ಷನರಿಯಲ್ಲಿ ನಾವು ನೇಮ್ ಮೀನಿಂಗನ್ನು ಅಥವಾ ವರ್ಡ್ ಮೀನಿಂಗನ್ನು ಫೈಂಡ್ ಔಟ್ ಮಾಡ್ತೀವಿ. ಅಲ್ಲೂ ಕೂಡ ಬೈನರಿ ಸರ್ಚ್ ಟೆಕ್ನಿಕನ್ನು ಬಳಸ್ತಿದ್ದೀವಿ. ಇನ್ನು ಸಾರ್ಟೆಡ್ ಅರೇಯಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವ ಸಂದರ್ಭದಲ್ಲೂ ಕೂಡ ಬೈನರಿ ಸರ್ಚ್ ಟೆಕ್ನಿಕನ್ನು ಬಳಸ್ತಿದ್ದೀವಿ. ಮತ್ತು ಡೇಟಾಬೇಸ್ ಏನು ಸ್ಟೋರ್ ಮಾಡಿರ್ತೀವಿ ಆ ಡೇಟಾಬೇಸ್ ಕ್ವೈರೀಸನ್ನು ಫೈಂಡ್ ಔಟ್ ಮಾಡುವಾಗಲೂ ಕೂಡ ಈ ಟೆಕ್ನಿಕನ್ನು ಬಳಸ್ತಿದ್ದೀವಿ. ನೆಕ್ಸ್ಟ್ ವಿ ಆರ್ ಯೂಸಿಂಗ್ ಇಂಪ್ಲಿಮೆಂಟಿಂಗ್ ರೂಟಿಂಗ್ ಟೇಬಲ್ಸ್ ಇನ್ ರೂಟರ್ಸ್ಗಳನ್ನು ಏನು ಅಪ್ಲೈ ಮಾಡ್ತೀವಲ್ಲ ನೆಟ್ವರ್ಕಿಂಗ್ ಕೇಬಲ್ಸ್ಗಳಲ್ಲಿ ಅಥವಾ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಆ ಡಿವೈಸಸ್ಗಳನ್ನು ಇನ್ಸ್ಟಾಲ್ ಮಾಡುವಾಗಲೂ ಕೂಡ ಬೈನರಿ ಸರ್ಚ್ ಟೆಕ್ನಿಕ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ಏನಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಮಿನಿಮಮ್ ವ್ಯಾಲ್ಯೂಸ್ ಯಾವಾಗಲೂ ಸ್ಟಾರ್ಟಿಂಗಲ್ಲಿರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗಲೂ ಲಾಸ್ಟಲ್ಲಿರುತ್ತೆ. ನಾವು ಫೈಂಡ್ ಔಟ್ ಮಾಡುವಾಗ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಫಸ್ಟ್ ಬಿಗಿನಿಂಗಲ್ಲಿ ಹುಡುಕ್ತೀವಿ, ಲಾಸ್ಟ್ ವ್ಯಾಲ್ಯೂಸ್ಗೆ ಸ್ಟಾರ್ಟಿಂಗಲ್ಲಿ ಹೋಗಲ್ಲ. ಸೊ ಹಾಗಾಗಿ ಆ ಟೆಕ್ನಿಕನ್ನು ಇಲ್ಲೂ ಕೂಡ ನಾವು ಬೈನರಿ ಸರ್ಚ್ ಟೆಕ್ನಿಕಲ್ಲಿ ಬಳಸ್ತಿದ್ದೀವಿ. ಡಿಕ್ಷನರಿ ಅಂತ ಬಂದಾಗ ಕೂಡ ಅಷ್ಟೇ ಯಾವುದೋ ಒಂದು ಆಲ್ಫಾಬೆಟಲ್ ವರ್ಡ್ಸ್ನ ಫೈಂಡ್ ಔಟ್ ಮಾಡ್ತಿದ್ವಿ ಅಂದರೆ ಅದು ಬಿಗಿನಿಂಗ್ ಆಲ್ಫಾಬೆಟ್ಸಲ್ಲಿ ಇದೆಯಾ ಅಥವಾ ಎಂಡಿಂಗ್ ಆಲ್ಫಾಬೆಟ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಝೆಡ್ಡಲ್ಲಿದೆ ಅಂದರೆ ನಾವು ಸ್ಟಾರ್ಟಿಂಗಿಂದ ಸರ್ಚ್ ಮಾಡಲ್ಲ, ಲಾಸ್ಟಿಗೆ ಹೋಗ್ತೀವಿ. ಅಥವಾ ಅದೇ ಎ ಅಲ್ಲಿದೆ ಅಂದರೆ ಸ್ಟಾರ್ಟಿಂಗಿಂದ ಸರ್ಚ್ ಮಾಡ್ತೀವಿ. ಸೊ ಆ ರೀತಿಯಾಗಿ ನಾವು ಪಾರ್ಟಿಷನ್ ಮಾಡಿಕೊಂಡು ಐಡೆಂಟಿಫಿಕೇಷನ್ ಮಾಡೋದ್ರಿಂದ ಬೈನರಿ ಸರ್ಚ್ ಟೆಕ್ನಿಕ್ಗಳನ್ನು ಬಳಸ್ತಾ ಇದ್ದೀವಿ. ಸೊ ಇದಿಷ್ಟು ಯೂಸೇಜ್ ಆರ್ ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್ ಆಗಿರುತ್ತೆ. ಬೈನರಿ ಸರ್ಚ್ ಟೆಕ್ನಿಕ್ಸ್ ಆಗಿತ್ತು. ಐ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗ್ತಾಯಿದೆ ಮತ್ತು ಹೆಲ್ಪ್ಫುಲ್ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ, ಯೂಸ್ ಆಗಿದ್ದರೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.